ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಮುಂಚೆ ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಾರ ಗುರುಗಳ ಪಾದ ಪದ್ಮಗಳಿಗೆ ನಿಂತುಕೊಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳುತ್ತಾ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಮ್ಮನವರ ಪಾದ ಪದ್ಮಗಳಿಗೆ ನಿಂತುಕೊಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳುತ್ತಾ, ಬ್ರಹ್ಮರ್ಷಿ ತಟವರ್ತಿ ವೀರರಾಘವರಾಜರು, ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ನಿಂತುಕೊಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳುತ್ತಾ, ಮತ್ತೆ ಮಹಾತಾರ್ ಚಾನಲ್ ಅನ್ನ ಯೂಟ್ಯೂಬ್ ಚಾನಲ್ ನಡ್ಸ್ಕೊಂಡ್ ಬರ್ತಕ್ಕಂತಹ ರಂಗನಾಥ್ ಸರ್ ಅವ್ರಿಗೂ, ಮತ್ತೆ ಎಲ್ಲಾ ಆತ್ಮ ಬಂಧುವಿಗೂ, ಆಂಕರಿಂಗ್ ಆಗಿರ್ತಕ್ಕಂತಹ ರೇವತಿ ಮೇಡಮ್ ಅವ್ರಿಗೂ, ಜೂಮ್ ನಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಆತ್ಮ ಬಂಧುವಿಗೂ, ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಕ್ಕಂತಹ ಆತ್ಮ ಬಂಧುವಿಗೂ ಎಲ್ಲರಿಗೂ ಅನಂತ ಕೋಟಿ ಆತ್ಮ ಪ್ರಣಾಮ. ಮಾಸ್ಟರ್ಸ್ ಮತ್ತೆ ನಾವೆಲ್ಲರೂ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಆಧ್ಯಾತ್ಮಿಕ ಧ್ಯಾನ ಮಾರ್ಗಕ್ಕೆ ಬಂದಿದೆ. ಅನೇಕ ಜನ್ಮದ ಪುಣ್ಯದ ಫಲ ಇದ್ರೆ ಮಾತ್ರ ನಾವು ಈ ಮಾರ್ಗಕ್ಕೆ ಬರಲು ಸಾಧ್ಯ. ಅದೇ ರೀತಿಯಾಗಿ 7 ಜನ್ಮದ ಪುಣ್ಯದ ಫಲ ಇದ್ರೆ ನಮ್ಮ ಜೀವನದಲ್ಲಿ ಒಬ್ಬ ಸದ್ಗುರು ಬರ್ತಾನೆ. ಮತ್ತೆ ನಮಗೆ ಪುಣ್ಯದ ಫಲ ಇದೆ, ನಾವು ಈ ಮಾರ್ಗಕ್ಕೆ ಬಂದಿದ್ದೀವಿ, ಮತ್ತು 7 ಜನ್ಮದ ಪುಣ್ಯದ ಫಲ ಇರುವುದರಿಂದ ನಮ್ಮ ಜೀವನಕ್ಕೆ ಒಬ್ಬ ಸದ್ಗುರು ಬಂದಿದ್ದಾರೆ. ನಮ್ಮ ಜನ್ಮ ಸಾರ್ಥಕತೆ ಆಗಿದೆ. ನಾವಿನ್ನು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಪ್ರತಿನಿತ್ಯ ಎಡಬಿಡದೆ ಈ ಧ್ಯಾನ ಸಾಧನೆಯನ್ನ ನಾವು ಮಾಡ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಈ ಒಂದು ಸಾಂಗತ್ಯ ಮತ್ತು ಸ್ವಾಧ್ಯಾಯ ಹಾಗೂ ಸೇವಾ, ಈ 4 ಆತ್ಮಕರ್ಮಗಳನ್ನ ತಪ್ಪದೆ ನಾವು ಮಾಡ್ತಾ ಹೋಗ್ಬೇಕು. ಅವಾಗ್ಲೇ ನಮ್ಮ ಆತ್ಮ ಪುರೋಗತಿ ಆಗುತ್ತೆ ಅಂತ ಇಲ್ಲಿ ಗುರುಗಳು ಘಂಟಾಘೋಷವಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ವಿಷಯಕ್ಕೆ ಬಂದಿವಂದ್ರೆ, ಇವತ್ತಿನ ವಿಷಯ ದುಃಖ ನಿವಾರಣಾ ಮಾರ್ಗ. ಏನು ದುಃಖ ನಿವಾರಣಾ ಮಾರ್ಗ ಅಂದ್ರೆ, ಪ್ರತಿಯೊಬ್ಬರಲ್ಲಿ ದುಃಖ ಇದೆ. ದುಃಖಕ್ಕೆ ಮೂಲ ಕಾರಣ ಏನು? ಇದು ವಸಿಷ್ಠಾಮೃತದಲ್ಲಿ ವಸಿಷ್ಠ ಮುನಿ ಮಹರ್ಷಿ ಶ್ರೀರಾಮನಿಗೆ ಆತ್ಮಜ್ಞಾನವನ್ನು ಬೋಧನೆ ಮಾಡಿದ್ರು. ಅದೇ ವಸಿಷ್ಠ ಗೀತಾ ಅಂತ. ಆ ವಸಿಷ್ಠ ಗೀತವನ್ನ ವಸಿಷ್ಠಾಮೃತಂ ಅಂತೇಳಿ ಪತ್ರಿಜಿ ಸಾರು ಬಹಳ ಸರಳವಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಆ ಶ್ಲೋಕಗಳಲ್ಲಿ 700 ಶ್ಲೋಕಗಳನ್ನ ಆಯ್ಕೆ ಮಾಡಿದ್ರು. ಅದೇ ವಸಿಷ್ಠಾಮೃತ. ಅದನ್ನೇ ಇನ್ನ ಇಂಪಾರ್ಟೆಂಟ್ ಶ್ಲೋಕಗಳನ್ನ 700 ಶ್ಲೋಕಗಳಲ್ಲಿ ಒಂದು 200 ಶ್ಲೋಕಗಳನ್ನ ಆಯ್ಕೆ ಮಾಡಿ ಬ್ರಹ್ಮರ್ಷಿ ತಟವರ್ತಿ ರಾಘವರಾಜರು ಮತ್ತೆ ಅವರು ಕೇವಲ 200 ಶ್ಲೋಕಗಳಲ್ಲಿ ಆ ಪುಸ್ತಕವನ್ನು ಬರೆದಿದ್ದಾರೆ. ಬಹಳ ಬಹಳ ಮುಖ್ಯ ಇದು. ಮನುಷ್ಯನಿಗೆ ದುಃಖಕ್ಕೆ ಕಾರಣವೇ ಮತ್ತು ಆ ದುಃಖದಿಂದ ಬಿಡುಗಡೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ವಸಿಷ್ಠ ಮುನಿ ಮಹರ್ಷಿ ಶ್ರೀರಾಮಚಂದ್ರ ಪ್ರಭುವಿಗೆ ಈ ಜ್ಞಾನ ಬೋಧ, ಆತ್ಮಜ್ಞಾನ ಬೋಧನೆಯನ್ನ ಮಾಡ್ತಾ ಹೋದ್ರು. ಶ್ರೀರಾಮಚಂದ್ರ ಪ್ರಭುಗೆ ಅಯೋಧ್ಯದಲ್ಲಿ ಮತ್ತೆ ರಾಜ್ಯವನ್ನ ಪರಿಪಾಲನೆ ಮಾಡ್ಬೇಕಂತೇಳಿ, ಮತ್ತೆ ನನ್ನ ರಾಜ್ಯದಲ್ಲಿ ಎಲ್ಲರೂ ಸುಖ ಸಂತೋಷ ಶಾಂತಿ ನೆಮ್ಮದಿ
ಭೋಗ ಭಾಗ್ಯಗಳಿಂದ, ಐಶ್ವರ್ಯಗಳಿಂದ, ಸಿರಿ ಸಂಪತ್ತುಗಳಿಂದ ಆನಂದವಾಗಿ ಜೀವಿಸ್ತಾ ಇದ್ದಾರೆ ಅಂತ ಅನ್ಕೊಂತಾ ಇದ್ದ ಶ್ರೀರಾಮಚಂದ್ರ ಪ್ರಭು. ಮತ್ತೆ ರಾಮ ಮತ್ತೆ ನನ್ನ ದೇಶ, ನನ್ನ ರಾಜ್ಯದಲ್ಲಿ ಯಾವ ರೀತಿ ಇದ್ದಾರೆ ನನ್ನ ಜನರು ಅಂತ ಒಂದ್ಸಲಿ ಮಾರು ವೇಷ ಹಾಕೊಂಡು ಎಲ್ಲ ತನ್ನ ರಾಜ್ಯವನ್ನೆಲ್ಲ ತಿರುಗಾಡ್ದ ಕುದುರೆಯಲ್ಲಿ. ಪ್ರತಿಯೊಂದು ಮನೆಗೂ ನೋಡ್ಕೊಂತ ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಒಂದೊಂದು ಮನೆಯಲ್ಲಿ ಒಂದೊಂದು ಸಮಸ್ಯೆ, ಒಂದೊಂದು ರೀತಿಯ ಸಮಸ್ಯೆಗಳು, ಒಂದೊಂದು ರೀತಿಯ ದುಃಖಗಳು, ಬಾಧೆಗಳು, ಕಷ್ಟಗಳು. ಇವೆಲ್ಲ ನೋಡಿ ಶ್ರೀರಾಮಚಂದ್ರ ಪ್ರಭುವಿಗೆ ಬಹಳ ವೈರಾಗ್ಯ ಬಂತು, ದುಃಖ ಬಂತು. ಸ್ವಾಮಿ ಮತ್ತೆ ರಾಜ್ಯಕ್ಕೆ ಬಂದ್ಮೇಲೆ ಅನ್ನ ನೀರು ಏನು ತಿನ್ನದೆ ಹಂಗೆ ಉಪವಾಸವಾಗಿದ್ದ. ದಶರಥ ಮಹಾರಾಜರಿಗೆ ರಾಮ ಊಟ ತಿನ್ಲಾರ್ದಂಗ ಉಪವಾಸವಿದಾನೆ ಅಂತೇಳಿ ಚಿಂತಾಗ್ರಸ್ತರಾಗಿ ವಸಿಷ್ಠ ಮುನಿ ಮಹರ್ಷಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ದಂಗ, ನೀವೇನ್ ಟೆನ್ಷನ್ ತಗೋಬಾರ್ರಿ ಅಂತೇಳಿ ಅವಾಗ ಕುಲಗುರು ಆಗಿರ್ತಕ್ಕಂತಹ ವಸಿಷ್ಠ ಮುನಿ ಮಹರ್ಷಿ ಅವರು ಹೋದ್ರು ರಾಮಚಂದ್ರ ಪ್ರಭು. ಮುಖ ನೋಡಿದ ತಕ್ಷಣ ಗೊತ್ತಾಯ್ತು ದುಃಖದಾಗಿದ್ದಾನೆ, ವೈರಾಗ್ಯದಲ್ಲಿದ್ದಾನೆ. ಅದೇ ಒಂದು ಸಿಚುವೇಶನ್ ಅರ್ಜುನನು ಸಹ ಮಹಾಭಾರತದಲ್ಲಿ ಆಗಿದೆ. ಮತ್ತೆ ಅದೇ ಸಿಚುವೇಶನ್ ಬುದ್ಧನಿಗೆ ಸಹ ಆಗಿತ್ತು. ಅದು ವೈರಾಗ್ಯ ಬಂದು ತಾನು ಸನ್ಯಾಸಿ ದೀಕ್ಷೆಯನ್ನು ತಗೊಂಡ ಬುದ್ಧ. ಮತ್ತೆ ಅರ್ಜುನನಿಗೂ ವೈರಾಗ್ಯ ಬಂದು ನಾನು ಸನ್ಯಾಸಿ ದೀಕ್ಷೆ ತಗೊಂಡು ಭಿಕ್ಷಕನಾಗಿ ನಾನು ಪರ್ಯಟನೆ ಮಾಡ್ತಾ ಜೀವನ ಮಾಡ್ತೀನಿ, ನನ್ನ ಕುಟುಂಬದವರನ್ನ ನಾನು ಸಾಯಿಸಕ್ ಹೋಗಲ್ಲ ಅಂತಂತ. ಆಗ ಕರೆಕ್ಟ್ ಆಗಿರ್ತಕ್ಕಂತಹ ನೆಲ ಹಸಿಯಾಗಿದೆ, ಇವಾಗ ಯಾವ ಬೀಜ ಬಿತ್ತದ ಕರೆಕ್ಟ್ ನಾಟದಂತ ಗೊತ್ತಾಯ್ತು ಕೃಷ್ಣ ಪರಮಾತ್ಮನಿಗೆ. ಅಂದ್ರೆ ಅಷ್ಟು ವೈರಾಗ್ಯದಲ್ಲಿದ್ದಾನೆ. ಅವಾಗ್ಲೇ ಆತ್ಮಜ್ಞಾನವನ್ನು ಬೋಧನೆ ಮಾಡಕ್ ಅನುಕೂಲ ಆಗುತ್ತೆ ಅಂತೇಳಿ ಆತ್ಮಜ್ಞಾನವನ್ನ ಬೋಧನೆ ಮಾಡ್ದ. ಅವಾಗ ಸತ್ಯ ತಿಳ್ಕೊಂಡ, ಎಲ್ಲದಕ್ಕೂ ಕಾರ್ಯ ಕಾರಣ ಸಂಬಂಧ ಇದೆ. ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಅಂತಾನೆ, ನೀನು ಅವ್ರನ್ನ ಸಾಯಿಸ್ತೀ, ನಿನಗೆ ಕರ್ಮ ಬರ್ತದೆ ಅನ್ಕೊಂತ ಇದ್ದೀನಿ. ಆ ಕರ್ಮ ನಿನಗೆ ನೀನು ಮಾಡಿದಿ ಅಂತ ಅನ್ಕೊಂಡ್ರೆ ಕರ್ಮ ಬರುತ್ತೆ. ನಾನು ಎನ್ನುವ ಪದ ಬಿಟ್ಟು ಎಲ್ಲ ಆ ವಿಶ್ವೇಶ್ವರನೇ ಮಾಡಿಸ್ತಾ ಇದ್ದಾನೆ ಎನ್ನುವ ನಿಷ್ಕಾಮ ಕರ್ಮವನ್ನ ಮಾಡು. ಆ ಕರ್ಮ ಮಾಡು, ಆ ಫಲಾಪೇಕ್ಷೆ ನನಗೆ ಅರ್ಪಿಸು. ಅವಾಗ ನೀನ್ ಮಾಡಿರ್ತಕ್ಕಂತಹ ಕರ್ಮ ನಿನಗೆ ಅಂಟೋದಿಲ್ಲ ಅರ್ಜುನ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ನೀನು ಕ್ಷತ್ರಿಯನಾಗಿದಿ, ನೀನು ಒಂದು ಯುದ್ಧವನ್ನ ಮಾಡ್ಲೇಬೇಕು. ಅಪೋಸಿಟ್ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು ಕುಟುಂಬದವರೇ ಆಗಿರ್ಬೋದು, ಆದರೆ ಅಧರ್ಮದಲ್ಲಿದ್ದಾರೆ. ಕ್ಷತ್ರಿಯ ಆಗಿರ್ತಕ್ಕಂತಹ ನಿನ್ನ ಕರ್ತವ್ಯ ಏನು? ಎಲ್ಲೆಲ್ಲಿ ಅಧರ್ಮ ಇರುತ್ತೋ ಅಲ್ಲಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡ್ಬೇಕು. ಆ ಒಂದು ಧರ್ಮವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಏನು ಯುದ್ಧವನ್ನ ಮಾಡ್ಲೇಬೇಕು ಅರ್ಜುನ ಅಂತ ಕರ್ತವ್ಯ ನಿಷ್ಠ ಆತ್ಮಜ್ಞಾನವನ್ನ ಬೋಧನೆ ಮಾಡಿದಾಗ, ಇದೆಲ್ಲ ಹೇಳಿದ್ಮೇಲೆ ಯಥಾ ಇಚ್ಛಸೆ ತಥಾ ಕುರು, ನಾನು ಹೇಳೋದೆಲ್ಲ ಹೇಳಿದಿನ ಅರ್ಜುನ, ನೀನು ಮಾಡ್ತೀಯೋ ಬಿಡ್ತೀಯೋ ನಿನ್ನಿಚ್ಛೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ. ಅವಾಗ ಸತ್ಯ ತಿಳ್ಕೊಂಡು ದೇಹಕ್ಕೆ ಮರಣ ಇದೆ ಅಷ್ಟೇ ಹೊರತು ಆತ್ಮಕ್ಕೆ ಮರಣ ಇಲ್ಲ. ಯುದ್ಧದಲ್ಲಿ ಗೆದ್ರೆ ರಾಜ್ಯ ಸಿಗುತ್ತೆ, ಯುದ್ಧದಲ್ಲಿ ಮರಣ ಆದ್ರೆ ಸ್ವರ್ಗ ಸಿಗುತ್ತೆ ಅಂತ
ಧರ್ಮ ಯುದ್ಧವನ್ನ ಮಾಡ್ದ ಶಿವ. ಅದೇ ರೀತಿಯಾಗಿ ತನ್ನ ಕರ್ತವ್ಯವನ್ನ ಬೋಧನೆ ಮಾಡ್ದ, ಎಚ್ಚರಿಕೆ ಮಾಡ್ದ. ಅದೇ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭು ಸಹ ತನ್ನ ರಾಜ್ಯವನ್ನೆಲ್ಲ ನೋಡಿದ ತಕ್ಷಣ ಬಹಳ ವೈರಾಗ್ಯ ಬಂತು. ಆ ಸಮಯದಲ್ಲಿ ಮತ್ತೆ ವಶಿಷ್ಠ ಮುನಿ ಮಹರ್ಷಿ ಅವರು ರಾಮನಿಗೆ, ನಿನಗೆ ಪರ್ಫೆಕ್ಟ್ ವೈರಾಗ್ಯ ಬಂದಿದೆ, ಇವಾಗ ನಿನಗೆ ಸರಿಯಾದ ಆತ್ಮಜ್ಞಾನ ಬೋಧನೆ ಮಾಡಿದ್ರೆ ನಿನಗೆ ಅರ್ಥ ಆಗುತ್ತೆ ಅಂತೇಳಿ ಅವಾಗ ಪ್ರಾರಂಭ ಮಾಡ್ದ ವಶಿಷ್ಠ ಗೀತಾ ಅಂತ. ಕೆಲವೊಂದು ಅಂಶಗಳನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬಹಳ ಇಂಪಾರ್ಟೆಂಟ್ ಪುಸ್ತಕ, ದೊಡ್ಡ ಪುಸ್ತಕ. ಇವಾಗ ಎಷ್ಟು ಶ್ಲೋಕಗಳು ಆದ್ರೆ ಅಷ್ಟು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ಇಲ್ಲಿ ವಶಿಷ್ಠ ಮುನಿ ಮಹರ್ಷಿ ಶ್ರೀರಾಮಚಂದ್ರನಿಗೆ ಬೋಧನೆ ಮಾಡ್ತಾನೆ. ದುಃಖ ನಿವಾರಣ ಮಾರ್ಗ. ದುಃಖದಲ್ಲಿದ್ದಾನೆ ಶ್ರೀರಾಮಚಂದ್ರ ಪ್ರಭು. ಅದಕ್ಕೆ ಕಾರಣ ಏನು? ದುಃಖಕ್ಕೆ ಮೂಲ ಕಾರಣ ಏನು? ಬಹಳ ಹತ್ತಿರವೇ ಒಂದೊಂದೊಂದು ತಿಳ್ಕೊಂತ ಹೋಗೋಣ. ಒಂದು ಅಂಗವಿಕಲತೆ, ಎರಡು ವೃದ್ಧಾಪ್ಯ, ಮೂರು ಕೋರಿಕೆಗಳು, ನಾಲ್ಕು ಮರಣ. ಇವು ಸಾಮಾನ್ಯವಾಗಿ ಇವುಗಳಿಂದ ನಮಗೆ ದುಃಖ ಬರ್ತದೆ. ನೋಡ್ರಿ, ಅಂಗವಿಕಲತೆಯಲ್ಲಿ ನಾವು ಇದ್ದಾಗ ನಮಗೆ ದುಃಖ ಬರುತ್ತೆ. ದುಃಖ ಅಂದ್ರೆ ಬಾಧೆ. ಬಾಧೆ ಈಜಿಕೊಟ್ಟು ದುಃಖ. ಕಣ್ಣಿಲ್ಲದೆ ಇರಬಹುದು, ಕಾಲಿಲ್ಲದೆ ಇರಬಹುದು, ಮೂಕನಾಗಿರಬಹುದು, ಕಿವುಡನಾಗಿರಬಹುದು, ಇನ್ನಿತರ ಇತ್ಯಾದಿಗಳು ಆಗಿದ್ದಾಗ ಅವಾಗ ನಮಗೆ ದುಃಖ ಬರುತ್ತೆ. ಇತರನ್ನು ನೋಡಿದಾಗ ಅವ್ರ ಕಾಲ್ ಚೆನ್ನಾಗಿದೆ, ನನ್ನ ಕಾಲ್ ಸರಿಗಿಲ್ಲ. ಅವ್ರು ಮಾತಾಡ್ತಾರೆ, ನಾನು ಮಾತಾಡಕ್ ಆಗ್ತಾ ಇಲ್ಲ. ಅವ್ರ ಕಿವಿಗಳು ಚೆನ್ನಾಗಿದಾವೆ, ನನ್ನ ಕಿವಿ ಚೆನ್ನಾಗಿಲ್ಲ. ನೋಡ್ರಿ ಮಾಸ್ಟರ್ಸ್, ಯಾವ್ದಾದ್ರೆ ನಮಗೆ ಇವಾಗ ಎಲ್ಲಾ ಚೆನ್ನಾಗಿದೆ, ಇವಾಗ ನಮ್ಮ ಶರೀರದ ವ್ಯಾಲ್ಯೂ ಬಗ್ಗೆ ಗೊತ್ತಾಗಲ್ಲ. ಈ ಶರೀರದಲ್ಲಿ ಏನನ್ನ ಒಂದು ಕೊರತೆ ಆದಾಗ ಅವಾಗಿರುತ್ತೆ ನೋಡ್ರಿ ಮಾಸ್ಟರ್ಸ್, ಅದ್ರ ವ್ಯಾಲ್ಯೂ ಏನಂಬುದು ಗೊತ್ತಾಗುತ್ತೆ. ಕಣ್ಣುಗಳು ಇದ್ದಾಗ ಕಣ್ಣಿನ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಕೈ ಕಾಲು ಚೆನ್ನಾಗಿರ್ಬೇಕಾದ್ರೆ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ. ಬಾಯಿ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಶಕ್ತಿ ಇರ್ಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಸುಮ್ಮನೆ ವೇಸ್ಟ್ ಆಗಿರ್ತಕ್ಕಂತಹ ಪ್ರಾಪಂಚಿಕ ಕಾರ್ಯಗಳಿಗೆ ಆ ಒಂದು ಶಕ್ತಿಯನ್ನ ನಾವು ಖರ್ಚು ಮಾಡ್ತಾ ಹೋಗ್ತೀವಿ. ಆದ್ದರಿಂದ ನಮಗೆ ಎಲ್ಲಾ ಸರಿಗಿರ್ಬೇಕಾದ್ರೇನೆ ಅದ್ರ ವ್ಯಾಲ್ಯೂ ನಾವು ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ದುಡ್ಡು ಹೆಂಗೆ ಖರ್ಚು ಮಾಡ್ತೀವೋ ಆ ರೀತಿ ನಮ್ಮ ಶಕ್ತಿಯನ್ನ ಖರ್ಚು ಮಾಡ್ಬೇಕು. ದುಡ್ಡು ನೋಡ್ರಿ, ಒಂದು 100 ರೂಪಾಯಿ, ಒಂದು 10,000 ರೂಪಾಯಿ ಸಂಪಾದನೆ ಮಾಡ್ತೀವಿ. ಎಲ್ಲ ನಾವು ಹೋಗಿ ತಗೊಂಡು ನಾವು ಬಜಾರ್ಗೋ ಮಾರ್ಕೆಟ್ಗೋ ಎಲ್ಲಿಗೋ ಹೋದಿರ್ಬೇಕಾದ್ರೆ ಪ್ರತಿಯೊಂದು ಲೆಕ್ಕಾಚಾರ ಮಾಡಿ ಒಂದೊಂದು ರೂಪಾಯಿ ಆಚಿ ನೋಡಿ ಖರ್ಚು ಮಾಡ್ತೀವಿ. ಸುಮ್ಮನೆ ಖರ್ಚು ಮಾಡೋದಿಲ್ಲ. ಎದಕ್ಕಂದ್ರೆ ಅದರ ವ್ಯಾಲ್ಯೂ ನಮ್ಗೆ ಗೊತ್ತು. ಅದೇ ರೀತಿಯಾಗಿ ನಮ್ಮ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ನಮ್ಮ ಶಕ್ತಿ, ನಮ್ಮ ಮನಸ್ಸು, ಇವೆಲ್ಲವನ್ನ ಜಾಗರೂಕತೆಯಿಂದ
ನಾವು ಖರ್ಚು ಮಾಡ್ಬೇಕು. ಸುಮ್ನೆ ಹೆಂಗ್ ಸಿಕ್ಕ್ರೆ ಹಂಗ ಈ ಇಂದ್ರಿಯಗಳನ್ನ ಬಳಕೆ ಮಾಡೋದಲ್ಲ. ಇವಾಗ ವ್ಯಾನ್ ಇದೆ, ಒಂದು ಬೈಕ್ ಇದೆ, ಓಡಿಸ್ತೀನಿ ಬಾರಯ್ಯ ಅಂತ ಹೆಂಗ್ ಸಿಕ್ಕ್ರಂಗ್ ಓಡಿಸ್ತಾ ಇದ್ರೆ ಆ ಬೈಕ್ ಏನಾಗುತ್ತೆ, 4 ದಿನಗಳು ಬಾಳಿಕೆ ಬರೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನಮಗೆ ನಮ್ಮ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಕರ್ಮೇಂದ್ರಿಯಗಳು, ಕೈ, ಕಾಲು, ಬಾಯಿ, ಉದ, ಶುಷ್ಣ, ಈ ಇಂದ್ರಿಯಗಳನ್ನ ನಾವು ಹೆಂಗ್ ಸಿಕ್ಕ್ರೆ ಹಂಗ ಬಳಕೆ ಮಾಡಿದ್ರೆ ಇವು ಬಹಳ ದಿನ ಬಾಳಿಕೆಗೆ ಬರುವುದಿಲ್ಲ. ಇವುಗಳಿಂದ ನಮ್ಮ ಜ್ಞಾನಾರ್ಜನೆಯನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಕೃಷಿ ಮಾಡ್ಬೇಕೇ ಹೊರತು ಟೈಮ್ ಪಾಸ್ಗೋಸ್ಕರ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಇಂದ್ರಿಯಗಳನ್ನ, ಈ ಶಕ್ತಿಯನ್ನ, ಈ ಸಮಯವನ್ನ, ಈ ಆಯುಷ್ಯನ್ನ ನಾವು ವೇಸ್ಟ್ ಮಾಡ್ಕೊಳ್ಳೋದು. ಆದ್ದರಿಂದ ಇಲ್ಲಿ ನಮಗೆ ದುಃಖಕ್ಕೆ ಕಾರಣ, ಇಲ್ಲಿ ಗುರುಗಳು ನಮ್ಗೆ ಏನ್ ತಿಳಿಸಿದಾರಂದ್ರೆ ಅಂಗವಿಕಲತೆ. ಯಾರಲ್ಲಿ ಅಂಗವಿಕಲತೆ ಇರುತ್ತೋ ಅವ್ರು ಬಹಳ ದುಃಖ ಪಡ್ತಾ ಇರ್ತಾರೆ. ಈ ತರದನ್ನ ನೋಡಿ, ಇದು ಎದಕ್ಕೆ ಬರುತ್ತೆ ಈ ರೀತಿ ಅಂಗವಿಕಲತೆ? ನೋಡ್ರಿ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕುಟುಂಬ ಸಮಸ್ಯೆ, ಅಕ್ಕಪಕ್ಕದ ಸಮಸ್ಯೆ, ವೃದ್ಧಾಪ್ಯದ ಸಮಸ್ಯೆ, ಮರಣಾನಂತರ ಜೀವನ ಸಮಸ್ಯೆ, ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳು ನಾವು ಫೇಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಈ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ಬೇಕಾದ್ರೆ ನಮಗೆ ಎಷ್ಟೋ ದುಃಖ ಬರ್ತಾ ಇರುತ್ತೆ. ಕಾರಣ ನಮಗೆ ಅಜ್ಞಾನ. ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರ ಅಂದ್ರೆ, ನಮ್ಮ ಈ ಪ್ರಸ್ತುತ ಜೀವನಕ್ಕೆ ಈಗಿರ್ತಕ್ಕಂತಹ ದುಃಖವಾಗಿರ್ತಕ್ಕಂತಹ ಜೀವನ ಆಗಿರ್ಬಹುದು, ಅಂದ್ರೆ ಈ ರೀತಿ 8 ರೀತಿ ಇವಾಗ ಸಮಸ್ಯೆಗಳು ಹೇಳ್ಕೊಳಮಲ್ಲ, ಆರೋಗ್ಯ ಸಮಸ್ಯೆ ಆಗಿರ್ಲಿ, ಅಕ್ಕಪಕ್ಕದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಸಂಸಾರದ ಸಮಸ್ಯೆ, ಸಮಾಜದ ಸಮಸ್ಯೆ, ವೃದ್ಧಾಪ್ಯದ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಮರಣಾನಂತರ ಜೀವನ ಸಮಸ್ಯೆಗಳು. ಈ ಸಮಸ್ಯೆಗಳು ಎದಕ್ ಬರ್ತಾ ಇದಾವಪ್ಪ ಅಂತಂದ್ರೆ ಇದಕ್ಕೆ ಒಂದೇ ಕಾರಣ. ವಸಿಷ್ಠ ಗೀತದಲ್ಲಾಗ್ಲಿ, ಭಗವದ್ಗೀತದಲ್ಲಾಗ್ಲಿ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ, ಪೂರ್ವ ಜನ್ಮ ಕೃತಂ ಪುಣ್ಯಂ ಭೋಗರೂಪೇಣ. ಅಂದ್ರೆ ಇಂದಿನ ಜನ್ಮಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಕರ್ಮ ಫಲ ಅನುಸಾರವಾಗಿ ನಮ್ಮ ಈ ಜೀವನ ಇರುತ್ತಂತೆ. ಉದಾಹರಣೆಗೆ, ಪಾಪ ಕರ್ಮಗಳು ಮಾಡಿದ ಅನ್ಕೊಳ್ರಿ, ಅಂದ್ರೆ ಕೋಳಿ ತಿನ್ನೋದಾಗ್ಲಿ, ಮಟನ್ ತಿನ್ನೋದಾಗ್ಲಿ, ಕಳ್ಳತನ ಮಾಡೋದಾಗ್ಲಿ, ಈ ತರ ದುಡ್ಡನ್ನ ಕಳ್ಳತನ ಮಾಡೋದಾಗ್ಲಿ, ಇತರರಿಗೆ ನೋವನ್ನು ಮಾಡ್ಕೊಡೋದಾಗ್ಲಿ, ಮರ್ಡರ್ ಮಾಡೋದಾಗ್ಲಿ, ರೇಪ್ ಮಾಡೋದಾಗ್ಲಿ, ಭ್ರಷ್ಟಾಚಾರ ಆಗ್ಲಿ, ಈ ತರ ಯಾವ ಎಕ್ಸೆಟ್ರಾ ಕರ್ಮಗಳು ಮಾಡಿದ ಅನ್ಕೊಳ್ರಿ ಇಂದಿನ ಜನ್ಮದಲ್ಲಿ, ಆ ಕರ್ಮಗಳ ಪಾಪ ಫಲವನ್ನ ಈ ಜನ್ಮದಲ್ಲಿ ತಾನು ಅನುಭವಿಸ್ತಾನೆ. ಉದಾಹರಣೆಗೆ, ಹಿಂದಿನ ಜನ್ಮದಲ್ಲಿ ಯಾರನ್ನ ಕಾಲ್ ಕಟ್ ಮಾಡೋಣ ಅನ್ಕೊಳ್ರಿ, ಈ ಜನ್ಮದಲ್ಲಿ ಅವ್ರಿಗೆ ಕಾಲಿರೋದಿಲ್ಲ. 2 ಕಣ್ಣು ಕಿತ್ತಿದಾನ ಅನ್ಕೊಳ್ರಿ, ಈ ಜನ್ಮದಲ್ಲಿ ಅವ್ರಿಗೆ ಕಣ್ಣಿರೋದಿಲ್ಲ. ಇದೆಲ್ಲ ಕರ್ಮ ಸಿದ್ಧಾಂತ. ಪ್ರತಿಯೊಬ್ಬ ಸಾಧಕರು, ಪ್ರತಿಯೊಬ್ಬ ಮಾನವರು ಕರ್ಮ ಸಿದ್ಧಾಂತದ ಬಗ್ಗೆ, ಈ ಆತ್ಮಜ್ಞಾನದ ಬಗ್ಗೆ, ಧರ್ಮದ ಬಗ್ಗೆ ಖಚಿತವಾಗಿ ತಿಳ್ಕೊಳ್ಳಬೇಕು. ಯಾರಲ್ಲಿ ಜ್ಞಾನ ಇಲ್ಲೋ, ಯಾರಲ್ಲಿ ಧರ್ಮವಿಲ್ಲೋ
ಯಾರಿಗೆ ಈ ಕರ್ಮ ಸಿದ್ಧಾಂತ ಗೊತ್ತಿಲ್ವೋ ಅವರು ಜನ್ಮ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಆ ಪಾಪ ಕರ್ಮ, ಆ ಒಂದು ಪುಣ್ಯ ಕರ್ಮವನ್ನ ಅನುಭವಿಸೋದಕ್ಕೆ ಅನೇಕ ಜನ್ಮಗಳನ್ನ ಎತ್ತಲೇಬೇಕಾಗುತ್ತೆ. ಕಾರಣ ಕರ್ಮ ಇದ್ರೆ ಜನ್ಮ, ಕರ್ಮನೇ ಇಲ್ಲಾಂದ್ರೆ ಜನ್ಮ ಇಲ್ಲ. ಮತ್ತೆ ಆ ಕರ್ಮ ಕಳ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಜ್ಞಾನವನ್ನ ಬೆಳೆಸ್ಕೋಬೇಕು. ಆ ಜ್ಞಾನವನ್ನು ಬೆಳೆಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆತ್ಮ ಕರ್ಮಗಳನ್ನು ಮಾಡ್ಬೇಕು. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಪಾಪ ಕರ್ಮ, ಪುಣ್ಯ ಕರ್ಮ, ಎರಡು ಕರ್ಮಗಳು ಮಾತ್ರ ಗೊತ್ತು. ಇನ್ನೊಂದು ಕರ್ಮ ಇದೆ, ಮುಕ್ತಿ ಕರ್ಮ ಅಥವಾ ಆತ್ಮ ಕರ್ಮ. ಈ ಕರ್ಮವನ್ನು ಯಾರು ಮಾಡ್ತಿದ್ದಾರೆ? ಈ ಕರ್ಮವನ್ನ ಕೇವಲ ಒಬ್ಬ ಧ್ಯಾನಿಗಳು ಮಾತ್ರ ಮಾಡ್ತಾ ಇದ್ದಾರೆ, ಒಬ್ಬ ಯೋಗಿಗಳು ಮಾಡ್ತಾ ಇದ್ದಾರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರ್ತಕ್ಕಂಥ ಸಾಧಕರು ಮಾಡ್ತಾ ಇದ್ದಾರೆ, ಒಬ್ಬ ಪಿರಮಿಡ್ ಮಾಸ್ಟರ್ ಏನಯ್ಯ ಮುಕ್ತಿ ಕರ್ಮಗಳು ಅಥವಾ ಆತ್ಮ ಕರ್ಮಗಳು ಅಂದ್ರೆ ಈಗಾಗಲೇ ನಮ್ಗೆ ತಿಳ್ಕೊಂಡಂಗೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವಾ, ಈ 4 ಕರ್ಮಗಳೇ ಮುಕ್ತಿ ಕರ್ಮಗಳು ಅಥವಾ ಆತ್ಮಕರ್ಮ. ಈ ಕರ್ಮಗಳನ್ನು ಮಾಡುವುದಕ್ಕೆ ಎಲ್ಲವನ್ನ ಬಿಟ್ಟು ಸನ್ಯಾಸಿ ದೀಕ್ಷೆ ತಗೊಳ್ಕೊಳ್ಳೋದಕ್ಕಂತಹ ಅವಶ್ಯಕತೆ ಇಲ್ಲ. ಸಂಸಾರದಲ್ಲೇ ಇದ್ದು ಎಲ್ಲಾ ಕೆಲಸಗಳನ್ನ ಮಾಡ್ಕೊಂತ ಸಿಕ್ಕಿರ್ತಕ್ಕಂತಹ ಸಮಯವನ್ನ ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ಅಂದ್ರೆ ನಮ್ಮ ಆತ್ಮದ ಪುರೋಗತಿಗೋಸ್ಕರ ಮುಕ್ತಿ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಪ್ರಾಪಂಚಿಕದಲ್ಲಿ ತೃಪ್ತಿಯಾಗಿತ್ತು, ವಿಷಯಗಳ ಮೇಲೆ ವಿರಕ್ತಿಯಾಗಿ, ಆಧ್ಯಾತ್ಮಿಕ ಮೇಲೆ ಅಸಂತೃಪ್ತಿಯಾಗಿ, ಆತ್ಮದ ಮೇಲೆ ಆಸಕ್ತಿಯನ್ನು ತೋರಿಸ್ತಾ ಪ್ರಾಪಂಚಿಕದಲ್ಲಿರ್ತಕ್ಕಂತಹ ಮೋಹಗಳನ್ನ ಕ್ಷಯ ಮಾಡಿಕೊಂಡು ಆತ್ಮದ ಮೇಲೆ ಆಸಕ್ತಿಯನ್ನು ತೋರಿಸ್ತಾ ತಾನು ನಿತ್ಯ ಸಂಸಾರಿಕ ಜೀವನದಲ್ಲಿ ತನ್ನ ಕರ್ಮಗಳನ್ನು ಮಾಡ್ಕೊಂತ ಇದ್ರೆ ಆ ಜನ್ಮ ಸಾರ್ಥಕ ಆಗುತ್ತೆ. ಪ್ರತಿಯೊಬ್ಬರು ಮಾಡ್ತಾ ಹೋಗ್ತಾರೆ. ದೇಹ ಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ, ಈ 3 ಧರ್ಮಗಳನ್ನು ಮಾಡೋದೊಂದೇ ಅಲ್ಲ, ಅದ್ರ ಜೊತೆಗೆ ಆತ್ಮಧರ್ಮ ಅನ್ನೋದೊಂದಿದೆ. ಆ ಧರ್ಮವನ್ನು ಸಹ ತಾನು ಮಾಡಬೇಕು. ಅವಾಗ್ಲೇ ತನ್ನ ಜನ್ಮ ಸಾರ್ಥಕತೆ ಆಗುತ್ತದೆ. ಕಾರಣ ಈ ದೇಹದೊಳಗಿರ್ತಕ್ಕಂತಹ ಆ ಚೈತನ್ಯವನ್ನ, ಆ ಆತ್ಮವನ್ನ ಅನುಭವಕ್ಕೆ ತಂದ್ಕೋಬೇಕು, ಆತ್ಮಜ್ಞಾನವನ್ನು ಪಡ್ಕೋಬೇಕು, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕು, ಆತ್ಮಾನುಭೂತಿಯನ್ನು ಪಡ್ಕೋಬೇಕು. ಅವಾಗ್ಲೇ ತನ್ನ ಜನ್ಮ ಸಾರ್ಥಕತೆ ಆಗುತ್ತೆ. ಇದೇ ವಶಿಷ್ಠ ಗೀತದಲ್ಲಿ ಎಲ್ಲ ಹೇಳಿರ್ತಕ್ಕಂಥ ಪ್ರತಿಯೊಬ್ಬ ಸಾಧಕ ಆತ್ಮಜ್ಞಾನವನ್ನ, ಆತ್ಮಾನುಭೂತಿಯನ್ನ ಪಡ್ಕೋಬೇಕು. ಅವಾಗ್ಲೇ ನನಗೆ ದುಃಖ ನಿವಾರಣೆ ಮಾರ್ಗ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಜನ್ಮ ಚಕ್ರದಲ್ಲಿ ಸಿಕ್ಕಾಕೊಳ್ತು. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೆ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಬಾಹಿ ಮುರಾರೆ ಅಂತ ಶಂಕರಾಚಾರ್ಯರು ಹೇಳ್ತಿದ್ದಾರೆ ಭಜಗೋವಿಂದನಲ್ಲಿ. ಹುಡ್ತಾ ಇರ್ತಾನೆ, ಸತ್ತೋಗ್ತಾ ಇರ್ತಾನೆ, ತಾಯಿ ಗರ್ಭದಲ್ಲಿ ಪ್ರವೇಶ ಆಗ್ತಾನೆ, ಮತ್ತೆ ಜನ್ಮ ತಗೊಂತಾನೆ, ಸಂಸಾರ ಸಾಗರ ಸಿಕ್ಕಾಕೊಂತಾನೆ, ಮತ್ತು ಸಂಸಾರದಲ್ಲಿ ದುಃಖ ಸಾಗರವಾಗಿ ಜೀವಿಸ್ತಾ ಇರ್ತಾನೆ. ಮತ್ತೆ ಆ ಕರ್ಮಗಳು ಮಾಡ್ಕೊಂಡು ಆ ಕರ್ಮಗಳಿಂದ ಮತ್ತೆ ಜನ್ಮ ತಗೊಂತಾ ಇರ್ತಾನೆ, ಹುಡ್ತಾ ಇರ್ತಾನೆ, ಸತ್ತೋಗ್ತಾ ಇರ್ತಾನೆ. ಇಲ್ಲಿವರೆಗೆ ಕೃಪಯಾ ಪಾರೆ ಬಾಹಿ ಮುರಾರೆ, ಆತ್ಮನನ್ನ ಆಶ್ರಯಿಸಿದವರೆಗೆ,
ಆತ್ಮಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳಲಾರದವರೆಗೆ ತಾನು ಜನ್ಮಚಕ್ರದಲ್ಲಿ ಸಿಕ್ಕಾಕೊಳ್ತಾನೆ. ಕಾರಣ, ಅದಕ್ಕೆ ಕಾರಣ ಅಜ್ಞಾನ. ನಮಗೆ ಅಜ್ಞಾನದಿಂದನೇ ನಮಗೆ ದುಃಖಕ್ಕೆ ಕಾರಣ. ಪ್ರೆಸೆಂಟ್ ಟೆನ್ಸ್ ಆಗಿ ನಾವು ಕರ್ಮಗಳನ್ನ ಅನುಭವಿಸ್ತಾ ಇದೀವಿ, ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ದುಃಖಗಳು ಅನುಭವಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಅಜ್ಞಾನ. ಇನ್ನೊಂದು ಪ್ರಾರಬ್ಧ ಕರ್ಮ. ಅಂದ್ರೆ ಈ ಶ್ಲೋಕ ತಿಳ್ಕೊಂಡ್ವಲ್ಲ, ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ. ಈಗ ಅಂಗವಿಕಲತೆ ಆಗಿದೆ ಅಂದ್ರೆ ಇದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಪ್ರಾರಬ್ಧ ಕರ್ಮ, ಅಥವಾ ತಾನು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ. ಆ ಕರ್ಮನೇ ಪ್ರಾರಬ್ಧ ಕರ್ಮ ಅಂತ ಹೇಳ್ಬೋದು. ಅದನ್ನ ತಾನು ಸೆಲೆಕ್ಟ್ ಮಾಡ್ಕೊಂಡು ಅನುಭವಿಸ್ತೀನಿ ಅಂತ ಹೇಳಿ ಬಂದಿದ್ದಾನೆ. ಇದನ್ನ ದೇಹ ಅಂತ ಕೊಂಡ್ಕೊಂಡಾಗ ದುಃಖ ಆಗುತ್ತೆ. ಯಾವಾಗಾದ್ರೆ ನಾವು ನೋಡುವ ದೃಷ್ಟಿ ನಾನು ಆತ್ಮ ಅಂತ ಅನ್ಕೊಂಡಾಗ ದುಃಖದಿಂದ ಬಿಡುಗಡಾಗ್ತೀವಿ. ನಾವು ಇಲ್ಲಿಂದ ನಾವು ದೇಹ ಅನ್ಕೊಂಡ ದುಃಖ, ನಾನು ಆತ್ಮ ಅನ್ಕೊಂಡ ದುಃಖ ಇಲ್ಲ. ನಾವ್ ಇಲ್ಲಿಂದ ಮೇಲೆ ನೋಡ್ಬಾರ್ದು, ಮೇಲಿಂದ ಕೆಳಗೆ ನೋಡ್ಬೇಕಂತ ಇದು ಪತ್ರಿ ಸರ್ ಹೇಳ್ತಾರೆ. ಮೇಲಿಂದ ನಾವು ಕೆಳಗೆ ನೋಡಿದಾಗ ಅವಾಗ ಹ್ಯಾಪಿಯಾಗಿ ಇದನ್ನ ಫೇಸ್ ಮಾಡ್ತೀನಂತೆ. ಎಸ್, ನಾನೇ ಇದನ್ನ ಡಿಸೈನ್ ಮಾಡ್ಕೊಂಡ್ ಬಂದೇನೆ. ಅವಾಗ ಈಜಿಯಾಗಿ ಆ ಕರ್ಮವನ್ನ ಫೇಸ್ ಮಾಡ್ತಾನಂತೆ ಒಬ್ಬ ಸಾಧಕ. ಓಲಾರಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿಸ್ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ, ಪ್ರಸ್ತುತವಾಗಿರ್ತಕ್ಕಂತಹ ತನ್ನ ಜೀವನಕ್ಕೆ ಸಮಸ್ಯೆಗಳಾಗ್ಲಿ, ಕಷ್ಟಗಳಾಗ್ಲಿ, ಬಾಧೆಗಳಾಗ್ಲಿ, ದುಃಖಗಳಾಗ್ಲಿ, ಇವನ್ನೆಲ್ಲ ಫೇಸ್ ಮಾಡ್ತಿದ್ದಾನಪ್ಪ ಅಂತಂದ್ರೆ ಅದಕ್ಕೆ ಕಾರಣ ತಾನು ಮಾಡ್ಕೊಂಡ್ ಬಂದಿರತಕ್ಕಂಥ ಕರ್ಮ ಫಲ. ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು ಎನ್ನುವ ಸತ್ಯವನ್ನ ನಾವು ಯಾವಾಗಲೂ ತಿಳ್ಕೋಬೇಕು. ಬೇರೆಯವರು ಯಾರಲ್ಲ, ದೇವರು ಅಲ್ಲ, ನಾವೇ ದೇವರು. ನಮ್ಮ ಸೃಷ್ಟಿಗೂ, ನಮ್ಮ ಸ್ಥಿತಿಗೂ, ನಮ್ಮ ಲಯಕ್ಕೂ ಕಾರಣ ನಾವೇ. ನಾವು ಸೃಷ್ಟಿಯಾಗಿದೆ ಅಂದ್ರೆ ಅದಕ್ಕೆ ನಾವೇ ಕಾರಣ. ಈ ರೀತಿ ಜೀವಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ನಾವೇ ಕಾರಣ. ಈ ರೀತಿ ಮತ್ತೆ ಮರಣ ಆಗ್ತಾ ಇದೀವಿ ಅಂದ್ರೆ ಅದಕ್ಕೂ ನಾವೇ ಕಾರಣ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರಕ್ಕೂ ಕಾರಣ ನಾವೇ. ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತರು. ನಮ್ಮ ಜೀವನ ಈ ರೀತಿ ಇದೆ ಅಂದ್ರೆ ಅದಕ್ಕೆ ಕಾರಣ ನಾವೇ. ಆದ್ದರಿಂದ ಮಾಸ್ಟರ್ಸ್, ಇಲ್ಲಿ ನಮ್ಮ ದುಃಖಕ್ಕೆ ಕಾರಣ ನಾವು ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡ್ ಬಂದಿರತಕ್ಕಂಥ ಪಾಪ ಕರ್ಮಗಳ ಫಲ ಅನುಸಾರವಾಗಿ ನಮ್ಮ ಈ ಜೀವನ ಇರುತ್ತೆ. ಅವಾಗ ಸಮಸ್ಯೆಗಳು ಈ ರೀತಿ 6 ವಿಧಗಳನ್ನ ನಾವು ತಿಳ್ಕೊಂಡಿವಿ. ಆ ರೀತಿ ನಾವು ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಕರ್ಮ ಫಲ ನಾವು ಅನುಭವಿಸ್ತಾ ಇದ್ದೀವಿ. ಇಲ್ಲಿ ನಾವು ಧರ್ಮ ಸೂಕ್ಷ್ಮ ಏನ್ ತಿಳ್ಕೊಬೇಕಂದ್ರೆ, ಯಾರಾದ್ರೆ ಜ್ಞಾನವನ್ನ ಬೆಳೆಸ್ಕೊಂತಾರೋ, ರೋಗಗಳು ಬಂದ್ರು, ಕಷ್ಟಗಳು ಬಂದ್ರು, ಸಮಸ್ಯೆಗಳು ಬಂದ್ರು, ಬಾಧೆಗಳು ಬಂದ್ರು, ಲಾಸೆ ಆಗ್ಲಿ, ಏನೇ ಆಗ್ಲಿ, ಅವರು ತೃಪ್ತಿಯಿಂದ ಕರ್ಮವನ್ನು ಅನುಭವಿಸ್ತಾರಂತೆ. ಕಾರಣ, ನಾನು ಮಾಡಿರ್ತಕ್ಕಂಥ ಕರ್ಮ ಫಲ ತೀರ್ತಾ ಇದೆ, ಬಾಕಿಯನ್ನ ತೀರ್ಸ್ಕೊಳ್ತಾ ಇದ್ದೀನಿ, ಅದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಯಾರಿಗನ್ನ ನಾನು ಸಾಲ ಮಾಡಿದ್ದೀನಿ, ಆ ಸಾಲವನ್ನ ತೀರ್ಸ್ಕೊಂತಾ ಇದೆ ಅಂದ್ರೆ ಅದಕ್ಕೆ ಸಂತೋಷ ಪಡ್ಬೇಕಾ, ದುಃಖ ಪಡ್ಬೇಕಾ? ಸಂತೋಷ ಪಡ್ಬೇಕು. ಅದೇ ರೀತಿಯಾಗಿ ನಾನು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮ ಫಲವನ್ನ ಈ ರೂಪದಲ್ಲಿ, ಕಷ್ಟಗಳ ರೂಪದಲ್ಲಿ, ಸಮಸ್ಯೆಗಳ ರೂಪದಲ್ಲಿ, ಅಂಗವಿಕಲದ ರೂಪದಲ್ಲಿ, ವೃದ್ಧಾಪ್ಯದಲ್ಲಿ ಈ ರೀತಿ ಅನುಭವಿಸ್ತಾ ಇದ್ದೀನಿ. ಅವಾಗ ಕರ್ಮ ಕಳೀತಾ ಇದೆ, ಅವಾಗ ಸಂತೋಷ ಪಡ್ತಾನೆ, ಆನಂದ ಪಡ್ತಾನೆ. ಇಲ್ಲಿ 2 ರೀತಿಯ ಕರ್ಮಗಳು. ಕರ್ಮಗೆ ಹೇಗೆ ಕಳೀತದಪ್ಪ ಅಂತಂದ್ರೆ, ಒಂದು ಕರ್ಮವನ್ನ ಅನುಭವಿಸಿದಾಗ ಆ ಕರ್ಮ ತೀರುತ್ತೆ. 2ನೇದು, ಕರ್ಮ ತೀರಿದ್ರೆ ಕರ್ಮ ಹೋಗುತ್ತೆ. ಇದು ನಮಗೆ ಗುರುಗಳು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಬ್ಬ ಸಾಧಕರು ಕರ್ಮ ಸಿದ್ಧಾಂತದ ಬಗ್ಗೆ ತಪ್ಪದೆ ಎಲ್ಲರೂ ತಿಳ್ಕೋಬೇಕು, ಆ ಜ್ಞಾನವನ್ನು ಪಡ್ಕೋಬೇಕು. ಓಕೆ, ನಮ್ಮ ದುಃಖಕ್ಕೆ ಕಾರಣ ಏನಂತ ತಿಳ್ಕೊಂಡಿವಿ? ಫಸ್ಟ್ಗೆ ತಿಳ್ಕೊಂಡಿವಿ 4. 1 ಅಂಗವಿಕಲತೆ, 2 ವೃದ್ಧಾಪ್ಯ. ನೋಡ್ರಿ, ವೃದ್ಧಾಪ್ಯ ಬರ್ತಾ ಇರುತ್ತೆ.
ಬಾಲ್ಯ, ಯೌವನ, ಪ್ರೌಢ, ವೃದ್ಧಾಪ್ಯ. ಆಮೇಲೆ ಮುಪ್ಪು. ಬಾಲಸ್ತಾವ ಕ್ರೀಡಾಸಕ್ತ, ತರಣೆಸ್ತಾವ ತರಣೇಸಕ್ತ, ವೃದ್ಧಸ್ತಾವ ಚಿಂತಾಸಕ್ತ, ಬ್ರಹ್ಮಚಿಂತಂ ಯಾವಾಗ ನೀನ್ ಮಾಡ್ತೀಯ ಅಂದ್ರೆ ಇಲ್ಲಿ ಶಂಕರಾಚಾರ್ಯ ಏನ್ ಹೇಳ್ತಾರೆ, ಬಾಲ್ಯದಲ್ಲಿ ಕ್ರೀಡೆಗಳನ್ನ ಆಡ್ತಾ ಇದಿ, ಕ್ರೀಡೆಗಳನ್ನ ಅಂದ್ರೆ ಆಟ ಪಾಠಗಳನ್ನ ಆಡಿ ನೀನು ಜೀವನವನ್ನ ಸ್ಪೆಂಡ್ ಮಾಡ್ತಾ ಇದ್ದಿ. ಮತ್ತೆ ಯುವಕ ವಯಸ್ಸಿನಲ್ಲಿ, ಯುಕ್ತವಾದ ವಯಸ್ಸಿನಲ್ಲಿ, ಪ್ರಾಯದ ವಯಸ್ಸಿನಲ್ಲಿ, ಮತ್ತೆ ಆ ಲವ್ ಅಂತೆ ಈ ಲವ್ ಅಂತೆ, ಎಂಜಾಯ್ಮೆಂಟ್ ಅಂತೆ, ಎಂಟರ್ಟೈನ್ಮೆಂಟ್ ಅಂತೆ, ಅದ್ರ ಬಗ್ಗೆ ನೀನು ಸ್ಪೆಂಡ್ ಮಾಡ್ತಾ ಇದ್ದಿ. ಮತ್ತೆ ವೃದ್ಧಾಪ್ಯಕ್ಕೆ ಬಂದ ತಕ್ಷಣ ಚಿಂತಾಸಕ್ತ, ಚಿಂತೆ ಮಾಡ್ತಾ ಇರ್ತಿ, ಕುಟುಂಬದ ಚಿಂತೆ, ಮನೆ ಚಿಂತೆ, ಸಮಾಜದ ಚಿಂತೆ, ಮಕ್ಕಳ ಚಿಂತೆ, ಸಾಲದ ಚಿಂತೆ, ಈ ರೀತಿ ಚಿಂತೆ ಮಾಡ್ತಾ ಇರ್ತಿ. ಮತ್ತೆ ನೀವು ಬ್ರಹ್ಮ ಚಿಂತನೆ ಯಾವಾಗ ಮಾಡ್ತಿ ಅಂತ ಒಂದ್ ಕಡೆ ಶಂಕರಾಚಾರ್ಯ ಹೇಳ್ತಾರೆ. ಇಲ್ಲಿ ನಮಗೆ ವಿಷಯಕ್ಕೆ ಬಂದಿದೆ, ದುಃಖಕ್ಕೆ ಕಾರಣ ವೃದ್ಧಾಪ್ಯ. ವಯಸ್ಸಾಗಿದೆ, ಕುತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ಎದ್ರೆ ಕುತ್ಕೊಳಕ್ಕಾಗಲ್ಲ. ಆ ನೋವು ಮಂಚದ ಮೇಲೆ ಬಿದ್ದು ಅನುಭವಿಸ್ತಾ ಇರ್ತಾರೆ ಕೆಲವರು, ಅನುಭವಿಸೋದ್ ಗೊತ್ತಾಗ್ತದೆ. ಆ ರೀತಿ ಅನುಭವಿಸ್ತಾ ಇರ್ಬೇಕಾದ್ರೂ ಅವ್ರಿಗೆ ದುಃಖ ಆಗ್ತಾ ಇರುತ್ತೆ. ಆದ್ದರಿಂದ ಕೈ ಕಾಲು ಶಕ್ತಿ ಚೆನ್ನಾಗಿರ್ಬೇಕಾದ್ರೇನೆ ಚೆನ್ನಾಗಿ ನಾವು ಕೃಷಿ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಜ್ಞಾನವನ್ನು ಬೆಳೆಸ್ಕೋಬೇಕು. ಕಾರಣ ಮಾಸ್ಟರ್ಸ್, ಇದ್ಯಾವುದು ಶಾಶ್ವತವಲ್ಲ. ಯಾವ ದುಡ್ಡು, ಯಾವ ಐಶ್ವರ್ಯ, ಯಾವ ಸಂಪತ್ತು, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ, ಧನಂ ಅರ್ಥಂ ನಾಸ್ತಿ ಕುಲಂ ನಾಸ್ತಿ, ತಸ್ಮಾತ್ ಜಾಗ್ರತ ನೋಡ್ರಿ ಏನ್ ಹೇಳ್ತಾರೆ ಶಂಕರಾಚಾರ್ಯ ಜಾಗೃತಕ ಪಂಚಕಂನಲ್ಲಿ, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ, ಅರ್ಥಂ ನಾಸ್ತಿ ಗೃಹಂ ನಾಸ್ತಿ, ತಸ್ಮಾತ್ ಜಾಗ್ರತ. ಅಮ್ಮ ಅಪ್ಪ ಸಹೋದರರು ಸ್ನೇಹಿತರು ಮನೆ ದುಡ್ಡು ಇದ್ಯಾವುದು ಶಾಶ್ವತವಲ್ಲ, ಯಾವುದು ಶಾಶ್ವತವಲ್ಲ. ಶಾಶ್ವತವಾಗಿರ್ತಕ್ಕಂಥದ್ದು ಒಂದೇ ಆ ಪರಬ್ರಹ್ಮ. ಆ ಪರಬ್ರಹ್ಮನ ಬಗ್ಗೆ ಚಿಂತನೆ ಮಾಡು, ಜನ್ಮ ಸಾರ್ಥಕ ಮಾಡ್ಕೋ. ಅಮ್ಮ ಅಪ್ಪ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಮಕ್ಕಳು ಮನೆ ದುಡ್ಡು ಇದು ನಿಜ ಅನ್ಕೊಂತ ಇದೀವಿ ನಾವು, ಯಾವುದು ನಿಜವಲ್ಲ. ಇದು ನಿಜ ಅನ್ಕೊಂಡ್ರೇನೆ ನಮ್ಗೆ ದುಃಖ ಬಾಧೆ. ಇದು ನಿಜ ಅಲ್ಲ ಮಾಸ್ಟರ್ಸ್. ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಇದನ್ನ ನಾವು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿವಿ, ಫೆವಿಕ್ವಿಕ್ ತರ. ಬಂಧನ ನಮ್ಮನ್ನ ಹಿಡ್ಕೊಂಡಿಲ್ಲ, ನಾವೇ ಬಂಧನಕ್ಕೆ ಸಿಕ್ಕಾಕೊಂಡಿದೀವಿ. ಮಾಯೆ ನಮ್ಮನ್ನ ಹಿಡ್ಕೊಂಡಿಲ್ಲ, ನಾವೇ ಮಾಯದಲ್ಲಿ ಸಿಕ್ಕಾಕೊಂಡಿದೀವಿ. ಅದಕ್ಕೆ ಕಾರಣ ಅಜ್ಞಾನ. ಪ್ರಾಪಂಚಿಕದಲ್ಲಿ ಸಿಗ್ತಕ್ಕಂತಹ ಸುಖ ಕ್ಷಣಿಕ, ಆದರೆ ದುಃಖ ಬೆಟರ್ ಅಷ್ಟಿದೆ. ವಶಿಷ್ಠಾಮೃತದಲ್ಲಿ 113ನೇ ಅಧ್ಯಾಯದಲ್ಲಿ 113ನೇ ಶ್ಲೋಕದಲ್ಲಿ ಹೇಳಿದ್ದಾರೆ,
ಪ್ರಾಪಂಚಿಕದಲ್ಲಿ ಸಿಗ್ತಕ್ಕಂತಹ ಸುಖ ಕ್ಷಣಿಕ. ಸಂಭೋಗ ಸುಖ ನೋಡ್ಕೊಳ್ರಿ, ವಸ್ತುಗಳ ಸುಖ ನೋಡ್ಕೊಳ್ರಿ, ಪದಾರ್ಥಗಳ ಸುಖ ನೋಡ್ಕೊಳ್ರಿ, ಯಾವ್ದನ್ನ ನೋಡ್ಕೊಳ್ರಿ. ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಸಿಗ್ತಕ್ಕಂಥ ಸುಖ ಕ್ಷಣಿಕ. ಈ ಕ್ಷಣಿಕ ಸುಖಕ್ಕೋಸ್ಕರ ಮನುಷ್ಯ ಮಾಡಬಾರ್ದ ಕರ್ಮಗಳು ಮಾಡಿ, ಮಾಡಬಾರ್ದ ಮಾತುಗಳು ಮಾತಾಡಿ ಎಷ್ಟು ಕರ್ಮಗಳು ಕಟ್ಕೊಂಡಿದ್ರು. ಆ ಕರ್ಮಗಳು ಅನುಭವಿಸೋದಕ್ಕೆ ಮತ್ತೆ ಜನ್ಮ ಚಕ್ರಲ್ಲಿ ಸಿಕ್ಕಾಕೊಂತ ಇದೆ. ಎಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಒಂದೊಂದು ಇಂದ್ರಿಯದಿಂದ ಒಂದೊಂದು ಪ್ರಾಣಿ ಬಲಿ ಆಗ್ತಾ ಇದೆ. ಶ್ರವಣೇಂದ್ರಿಯದಿಂದ ಜಿಂಕೆ ಬಲಿ ಆಯ್ತು, ಜಿಹ್ವೇಂದ್ರಿಯದಿಂದ ಮೀನು ಬಲಿ ಆಯ್ತು, ಸ್ಪರ್ಶೇಂದ್ರಿಯದಿಂದ ಆನೆ ಬಲಿ ಆಯ್ತು, ರೂಪ ನೇತ್ರದಿಂದ ಒಂದು ದುಂಬಿಗೆ ಬಲಿ ಆಯ್ತು, ಮಿಡಿತೆ, ದುಂಬಿ, ಇವು ಒಂದೊಂದು ಪ್ರಾಣಿ ಒಂದೊಂದು ಇಂದ್ರಿಯ ಲೋಲತೆಯಿಂದ ಬಲಿ ಆಯ್ತು. ಆದ್ರೆ ಮನುಷ್ಯನಿಗೆ ಪಂಚ ಜ್ಞಾನೇಂದ್ರಿಯಗಳಿದಾವೆ. ಆ ಜ್ಞಾನೇಂದ್ರಿಯಗಳಿಂದ ಈ ಪ್ರಪಂಚವನ್ನ ನೋಡಿ ಶಬ್ದ, ರೂಪ, ರಸಗಂಧ, ಸ್ಪರ್ಶಾದಿಗಳ ಸುಖದಿಂದ ಅದರಲ್ಲೇ ತನ್ಮಯನೆ ಆಗಿ ಎಂಟರ್ಟೈನ್ಮೆಂಟ್ ಅನುಭವಿಸ್ತಾ ತನ್ನ ಜನ್ಮವನ್ನ ನಿರುಪಯೋಗ ಮಾಡ್ಕೊಂತ ಇದ್ದಾರೆ, ವೇಸ್ಟ್ ಮಾಡ್ಕೊಂತ ಇದ್ದಾರೆ. ಸಣ್ಣ ದೃಷ್ಟ ಅಂತ ಹೇಳ್ತೀನಿ. ಅಯಾತಿ ಮಹಾರಾಜ ಅಂತ ಒಬ್ಬ ಮಹಾರಾಜರಿದ್ರು, ರಾಕ್ಷಸರು, ದಾನವರು. ಅವರ ಗುರು ಶುಕ್ರಾಚಾರ್ಯ. ಯೌವನ ಇತ್ತು ಅಯಾತಿ ಮಹಾರಾಜರಿಗೆ, ರಾಜನಾಗಿದ್ದ. ಮತ್ತೆ ಸುಂದರವಾದ ಹೆಂಡತಿ ಇದ್ರು ಕೂಡ ಪರಸ್ತ್ರೀಯರ ವ್ಯಾಮೋಹ. ಎಲ್ಲರ ಸ್ತ್ರೀಗಳನ್ನ, ಯೌವನದಲ್ಲಿರ್ತಕ್ಕಂಥ ಸ್ತ್ರೀಗಳ ಜೊತೆ ಸಂಭೋಗ ಮಾಡಿ 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 ಎಂಜಾಯ್ಮೆಂಟ್ ಮಾಡ್ಕೊಂಡ. ಆಯುಷ್ ಒಂದು ಮತ್ತೆ ಯೌವನ ಹೋಗಿ ವೃದ್ಧಾಪ್ಯ ಬಂತು. ಮತ್ತೆ ಹೆಂಡತಿ ತನಗೆ ಮಕ್ಕಳಾಗಿದ್ರು. ಶುಕ್ರಾಚಾರ್ಯ ಅಯಾತಿ ಮಾರರು ಶುಕ್ರಾಚಾರ್ಯ ಹತ್ರ ಹೋದ್ರು, ಗುರುಗಳ ಹತ್ರ. ಸ್ವಾಮಿ, ಎಷ್ಟು ಬೇಗ ಈ ಯೌವನ ಮುಗಿತು ನಮಗೆ ಗೊತ್ತಾಗ್ಲಿಲ್ಲ. ಈ ಕಣ್ಣು ಮುಚ್ಚಿ ಕಣ್ಣು ತೆರೆಸೊಳಗೆ ನನ್ನ ಯೌವನ ಎಲ್ಲ ಮುಗಿದೋಗ್ಬಿಡ್ತು. ಮತ್ತೆ ನನಗೆ ಮರಳಿ ಯೌವನ ಬರಂಗ್ ಮಾಡಪ್ಪ ಸ್ವಾಮಿ ನಿನ್ನ ತಪೋಶಕ್ತಿಯಿಂದ ಅಂತಂದ ಅಯಾತಿ ಮಹಾರಾಜು ಶುಕ್ರಾಚಾರ್ಯರ ಹತ್ರ. ಶುಕ್ರಾಚಾರ್ಯ ಅಂತಾನೆ, ಅಯ್ಯ, ಇದು ಸೃಷ್ಟಿ ವಿರುದ್ಧ, ಆ ರೀತಿ ಮಾಡಕ್ ಬರೋದಿಲ್ಲ. ಆದ್ರೆ ಒಂದು ಚಾನ್ಸಸ್ ಇದೆ. ನಿನ್ನ ವೃದ್ಧಾಪ್ಯವನ್ನ ಯಾರಾದ್ರೂ ತಗೊಂಡು ಅವರ ಯೌವನವನ್ನ ನಿನಗೆ ಕೊಡ್ತೀನಂತ ಒಪ್ಪಿಗೆ, ಅಕ್ಸೆಪ್ಟೆನ್ಸ್ ಇದ್ರೆ ಮತ್ತೆ ಆ ಒಂದು ಕ್ರಿಯೆ ನಾನು ಮಾಡ್ತೀನಿ. ನನ್ನ ತಪೋಶಕ್ತಿಯಿಂದ ಆ ರೀತಿ ನಿನ್ಗೆ ಯೌವನ ಬರಂಗ್ ಮಾಡ್ತೀನಿ. ಬಟ್ ಅವರು ಒಪ್ಕೋಬೇಕು ಆ ಪಾರ್ಟಿ. ಹೌದಾ ಸ್ವಾಮಿ, ನಾನು ರಾಜನಾಗಿದ್ದೀನಿ, ನನ್ನ ಸೈನಿಕರಾಗ್ಲಿ ಜನಗಳಾಗ್ಲಿ ನನ್ನ ಮಾತು ಮೀರೋದಿಲ್ಲ ಅಂತಂದ. ಸರಿ, ನಿನ್ನ ಪ್ರಯತ್ನ ಮಾಡು. ಅಯಾತಿ ಮಹಾರಾಜು ಎಲ್ಲಾ ಜನರಿಗೆ ತಿಳಿಸಿದ, ನನ್ನ ವೃದ್ಧಾಪ್ಯವನ್ನು ಯಾರು ತಗೊಂಡ್ರೆ, ನಿಮ್ಮ ಯೌವನವನ್ನು ನನಗೆ ಕೊಟ್ರೆ, ನಿಮಗೆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ತಲಾಂತರ ಬೇಕಾಗಿರ್ತಕ್ಕಂಥ ದುಡ್ಡು ನಾನು ಕೊಡ್ತೀನಿ, ಆದ್ರೆ ನಿಮ್ಮ ಯೌವನ ನನಗೆ ಕೊಡ್ಬೇಕು ಅಂತಂದ ಒಂದು ಕುಟುಂಬದಲ್ಲಿ. ಅವಾಗ ಅಂತಾನೆ ಆ ಅಸಾಮಿ, ಗುರುಗಳೇ, ರಾಜರೇ, ದುಡ್ಡು ಬೇಡ, ಐಶ್ವರ್ಯ ಬೇಡ, ಸಂಪತ್ತು ಬೇಡ, ಶಕ್ತಿ ಗಟ್ಟಿಮುಟ್ಟಿ ಆಗಿದ್ರೆ ನಾನು ದುಡ್ಡದನ್ನ ಸಂಪಾದನೆ ಮಾಡ್ಕೊಂತೀನಿ. ಮತ್ತೆ ಇರೋದು ಒಂದು ಜನ್ಮಕ್ಕೆ ಯೌವನ, ಒಂದೇ ಒಂದು ಯೌವನ. ಆ ಯೌವನ ಮತ್ತೆ ಕಳ್ಕೊಂಡ್ಮೇಲೆ, ವೃದ್ಧಾಪ್ಯ ಬಂದ್ಮೇಲೆ ಯಾವ ದುಡ್ಡು ತಗೊಂಡು ಏನ್ ಮಾಡ್ಲಿ? ಆ ಭೋಗಗಳನ್ನ ಅನುಭವಿಸೋದಕ್ಕೆ ಅನುಕೂಲ ಆಗುತ್ತೆ? ಕುತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ, ಎದ್ದಳು ಕುಂದ್ರಕ್ಕಾಗಲ್ಲ. ಅಂತಹ ಒಂದು ವೃದ್ಧಾಪ್ಯದ ಒಂದು ಸ್ಥಿತಿಯನ್ನ ನಾನು ತಗೊಂಡು ಏನ್ ಮಾಡಿ ಸ್ವಾಮಿ, ನನಗೆ ಯಾವುದು ಬೇಡ, ಹಿಂಗೆ ತೃಪ್ತಿಯಾಗಿ ಜೀವಿಸ್ತೀನಂತ. ಹಂಗ ಹಲವಾರು ಜನರಿಗೆ ತಿಳಿಸಿದ, ಯಾರು ಒಪ್ಪಲಿಲ್ಲ. ಸೈನಿಕರಿಗೆ, ತನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿವಾರದವರಿಗೆ, ಮಂತ್ರಿಗಳಿಗೆ, ಎಲ್ಲರಿಗೂ ತಿಳಿಸಿದ, ಯಾರು ಒಪ್ಪಲಿಲ್ಲ. ಆದ್ರೆ ಅಯಾತಿ ಮಹಾರಾಜನ ಮಗ ಇದ್ದ. ಅಪ್ಪ ಅಂದ್ರೆ ಪಂಚಪ್ರಾಣ. ಅಪ್ಪ,
ನೀನು ಏನ್ ಹೇಳಿದ್ರು ನಾನು ರೆಡಿಯಪ್ಪ. ಅಯ್ಯಾತಿ ಮಹಾರಾಜ್ ಅಂತಾನೆ, ಮಗನೇ ನನಗೊಂದು ಕೋರಿಕೆ ಇದೆ, ನನ್ನ ನೆರವೇರಿಸ್ತೀನಪ್ಪ ಅಂತಂದ. ಅಪ್ಪ ಕೋರಿಕೆ ಅಲ್ಲ, ನನ್ನ ಪ್ರಾಣವಾದ್ರೆ ನಿನ್ ಕೊಡ್ತೀನಪ್ಪ ಅಂತಂತ. ಅಷ್ಟು ಪ್ರೇಮ ಅಪ್ಪ ಅಂದ್ರೆ, ಪ್ರೀತಿ. ಸರಿ ಅಂತೇಳಿ, ಮಗನೇ ನನ್ನ ವೃದ್ಧಾಪ್ಯವನ್ನ ನೀನ್ ತಗೊಂಡು ನಿನ್ನ ಯೌವನವನ್ನು ನನ್ ಕೊಡಯ್ಯ ಅಂತಂದ. ಅವಾಗ ಮಗ ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ಓಕೆ ಅಂದ್ಬಿಟ್ಟ. ಅವಾಗ ಶುಕ್ರಾಚಾರ್ಯ ಹತ್ರ ಹೋದ್ರು. ಅವರು ತಮ್ಮ ತಪೋಶಕ್ತಿಯಿಂದ ಅಯಾತಿ ಮಹಾರಾಜನ ಮಗನ ಯೌವನ ಅಯಾತಿ ಮಹಾರಾಜರಿಗೆ ಮರಣ ಮಾಡಿದ್ರು. ಅಯಾತಿ ಮಹಾರಾಜ ವೃದ್ಧಾಪ್ಯ ಆ ಮಗನಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಮತ್ತೆ ಯೌವನ ಬಂತು, ಮತ್ತೆ ಎಲ್ಲರ ಸ್ತ್ರೀಯರ ಸಂಪರ್ಕ, ಪರಸ್ತ್ರೀಯರ ಸಂಪರ್ಕ, ಮತ್ತೆ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಸಂಭೋಗ ಸುಖವನ್ನು ಅನುಭವಿಸಿದ, ರಾಸಲೀಲೆಯನ್ನು ಅನುಭವಿಸಿದ. ಮತ್ತೆ ಏನಾಯ್ತು, ಸಮಯ ಯೌವನ ಹಂಗೆ ಇರುತ್ತಾ? ಹರಸಿ ಬಿಡುತ್ತೆ ಸಮಯ ಕಾಲವನ್ನ, ಯೌವನವನ್ನ. ಮತ್ತೆ ವೃದ್ಧಾಪ್ಯ ಬಂತು. ಅವಾಗ ರಿಯಲೈಸ್ ಆದ, ಅರೆ ಇಂತಹ ಒಂದು ಸಂಭೋಗದ ಕ್ಷಣಿಕ ಸುಖಗಳಿಗೋಸ್ಕರ, ರಾಸಲೀಲೆಯ ಸುಖಗಳಿಗೋಸ್ಕರ ನನ್ನ 2 ಯೌವನವನ್ನು ಕಳ್ಕೊಂಡು, ಕ್ಷಣಿಕವಾದ ಸುಖ. ಇದರ ಮೇಲೆ ಇರ್ತಕ್ಕಂತಹ ನನ್ನ ದೃಷ್ಟಿ, ನನ್ನ ಕಾಳಜಿ, ನನ್ನ ಶ್ರದ್ಧೆ, ನನ್ನ ಭಕ್ತಿ ಆ ಪರಮಾತ್ಮಲ್ಲಿ ಮಿಟ್ಟಿದ್ರೆ ನನಗೆ ಮೋಕ್ಷನೇ ಸಿಗ್ತಿತ್ತಲ್ಲ ಅಂತ ಅನ್ಕೊಂಡೆ. ರಿಯಲೈಸ್ ಆದ ಅಯಾತಿ ಮಹಾರಾಜ್. ಅವಾಗ ಪ್ರಜೆಗಳಿಗೆ ಧರ್ಮ ನೀತಿಯನ್ನು ಬೋಧನೆ ಮಾಡ್ತಾರೆ. ಪ್ರಜೆಗಳೇ, ಈ ಸಂಸಾರದ ಈ ಸಂಭೋಗ ಸುಖ ಆಗ್ಲಿ, ಈ ಸುಖ ಭೋಗಗಳಾಗ್ಲಿ, ಇವೆಲ್ಲ ಕ್ಷಣಿಕಗಳು. ನಾನು 2 ಯೌವನವನ್ನು ಅನುಭವಿಸಿದ್ದೀನಿ. ಇದು ಯಾವುದು ಶಾಶ್ವತವಲ್ಲ. ಕ್ಷಣಿಕ ಸುಖಗಳು ಕೊಡ್ತಕ್ಕಂಥವು ಪಂಚ ಜ್ಞಾನೇಂದ್ರಿಯಗಳಿಗೆ ಸಿಗ್ತಕ್ಕಂಥ ಸುಖ, ಶಬ್ದ ರೂಪ ರಸ ಗಂಧ ಸ್ಪರ್ಶಾದಿಗಳಿಂದ ಸಿಗ್ತಕ್ಕಂಥ ಸುಖ ಕ್ಷಣಿಕ. ಅವುಗಳಿಗೋಸ್ಕರ ನೀವು ಬಲಿ ಆಗ್ಬ್ಯಾಡ್ರಿ. ನೀವು ನಿಮ್ಮ ಇಂದ್ರಿಯಗಳ ಶಕ್ತಿ ಆ ಪರಮಾತ್ಮನ ಚಿಂತನೆಗೋಸ್ಕರ ಕೃಷಿ ಮಾಡ್ರಿ, ನಿಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ರಿ ಅಂತ ಘಂಟಾಘೋಷವಾಗಿ ಅಯಾತಿ ಮಹಾರಾಜರು ಹೇಳಿದರು. ಆದ್ದರಿಂದ ಮಾಸ್ಟರ್ಸ್, ಇಲ್ಲಿ ನಮ್ಮ ಶಕ್ತಿ, ಯುಕ್ತಿ, ಜ್ಞಾನ, ಇಂದ್ರಿಯಗಳು ಪಟುತ್ವದಲ್ಲಿ ಇರ್ಬೇಕಾದ್ರೇನೆ ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು. ಆ ತಿಳಿಯತಕ್ಕಂಥ ಜ್ಞಾನವನ್ನ 10 ಮಂದಿಗೆ ಹಂಚಬೇಕು. ಅವಲೇ ನಮ್ಮ ಜನ್ಮ ಸಾರ್ಥಕತೆ ಆಗುತ್ತೆ. ಆದ್ದರಿಂದ ಇಲ್ಲಿ ನಮ್ಮ ದುಃಖಕ್ಕೆ ಕಾರಣ ಅಂಗವಿಕಲತೆ, ವೃದ್ಧಾಪ್ಯ ಮತ್ತು ಕೋರಿಕೆಗಳು, ಮತ್ತೆ ಮರಣ. ಇನ್ನ ಹಲವಾರು ಇದಾವೆ. ಮತ್ತೆ ಸಮಯ ಕಡಿಮೆ ಇದೆ. ಇನ್ನ ಹೆಚ್ಚಿನ ಮತ್ತೆ ಅವಕಾಶಗಳು ಸಿಕ್ಕಾಗ ಈ ದುಃಖ ನಿವಾರಣಾ ಮಾರ್ಗವನ್ನ ನಾವು ತಿಳ್ಕೊಳ್ಳೋಣ. ಫೈನಲ್ ಆಗಿ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ತಿಳ್ಕೋಬೇಕು. ನಮಗೆ ದುಃಖಕ್ಕೆ ಕಾರಣ ಅಜ್ಞಾನ. ಅಜ್ಞಾನ ಅಂದ್ರೆ ಈ ದೇಹನೇ ನಾನು ಅನ್ಕೊಂಡಾಗ ದುಃಖ ಬರುತ್ತೆ. ಯಾವಾಗ ನಿರ್ವಾಣ ಹೊಂದ್ತೀವಿ? ಈ ದುಃಖದಿಂದ ಯಾವಾಗ ಬಿಡುಗಡೆ ಹೋಗ್ತೀವಿ? ನಿರ್ವಾಣ ಅಂದ್ರೆ ಬಿಡುಗಡೆ, ದುಃಖದಿಂದ ಬಿಡುಗಡೆ ಅಂದ್ರೆ ಮೋಕ್ಷವನ್ನು ಹೊಂದುವುದು. ಹೇಗೆ ಮೋಕ್ಷವನ್ನು ಹೊಂದುವುದು? ಈ ದೇಹ ನಾನು ಅನ್ಕೊಂಡ್ರೆ ದುಃಖ. ಈ ದೇಹ ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ. ನಾನು ಯಾರು? ಆತ್ಮ ಅಂತ ಯಾವಾಗಾದ್ರೆ ಅನುಭವ ಪೂರ್ವಕವಾಗಿ ತಾನು ತಿಳ್ಕೊಂತಾನೋ, ಆ ಅನುಭೂತಿಯನ್ನ ಪಡಿತಾನೋ, ಆತ್ಮಾನುಭೂತಿಯನ್ನು ಪಡ್ಕೊಂತಾನೋ, ಅವಾಗ್ಲೇ ತನಗೆ ಈ ಒಂದು ದುಃಖದಿಂದ ಬಿಡುಗಡೆ ಆಗ್ತಾನೆ. ಇದೇ ದುಃಖ ನಿವಾರಣೆ ಮಾರ್ಗ ಅಂತ ವಶಿಷ್ಠ ಮುನಿ ಮಹರ್ಷಿ ಶ್ರೀರಾಮಚಂದ್ರಪುರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಪಡ್ಕೋಬೇಕಂದ್ರೇನೆ ಈ ಅಪಾನ ಸತಿ ಧ್ಯಾನವನ್ನ ಮಾಡಬೇಕು. ಅದ್ರ ಜೊತೆಗೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವಾ ಇವೆಲ್ಲ ಮಾಡ್ತಾ ಹೋದ್ರೆ ನಮಗೆ ದುಃಖದಿಂದ ಬಿಡುಗಡೆ ಆಗ್ತೀವಂತ ಇಲ್ಲಿ ವಸಿಷ್ಠ ಮುನಿ ಮಹರ್ಷಿ, ಪತ್ರಿ ಸರ್, ತಟವರ್ತಿ ರಾಘವ ಸರ್, ಅನೇಕ ಶಂಕರಾಚಾರ್ಯರು, ಬುದ್ಧರು, ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿರ್ತಕ್ಕಂಥದ್ದು. ಆದ್ದರಿಂದ ಮತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಅವಕಾಶ ಇದ್ದಾಗ ಮತ್ತೆ ತಿಳ್ಕೊಳ್ಳೋಣ ಇದ್ರ ಬಗ್ಗೆ, ದುಃಖ ನಿವಾರಣಾ ಮಾರ್ಗದ ಬಗ್ಗೆ. ಇನ್ನ ಒಂದೆರಡು ಪಾಯಿಂಟ್ ತಿಳ್ಕೊಂಡಿವಿ ಅಷ್ಟೇ, ಬಹಳ ಇದೆ. ಮತ್ತೆ ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಮಾವತಾರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ನಡೆಸ್ಕೊಬರ್ತಕ್ಕಂಥ ಮಾಸ್ಟರ್ಸ್ಗೂ ಮತ್ತೆ ಮೇಡಮ್ ಅವ್ರಿಗೂ, ಜೀವನ ಆತ್ಮಬಂಧುಗಳು, ಆತ್ಮಬಂಧುಗಳು
ಆತರವನ್ನು ಸಲ್ಲಿಸುತ್ತಾ ಈ ಒಂದೆರಡು ವಾಕ್ಪುಷಲ ಗುರುಗಳು ಪಾದಕ್ಕೆ ಅರ್ಪಿಸುತ್ತಾ ಮಂಗಳವನ್ನು ಮಾಡುತ್ತೇನೆ. ಥ್ಯಾಂಕ್ ಯು.